ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಹೊಂದಿಸಿ ಬರೆಯಿರಿ ತೀರ್ಥರೂಪ ತಂದೆಯವರಿಗೆ ತರಹದ ಸದಭಿರುಚಿಯ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವಂತಹ ರಾಮೇನಹಳ್ಳಿ ಜಗನ್ನಾಥ ಅವರ ಮೂರನೇ ಸಿನಿಮಾದ ಮುಹೂರ್ತ ಇವತ್ತು ನೆರವೇರಿದೆ. ಸಿನಿಮಾದ ನಾಯಕರಾಗಿ ಗಣೇಶ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸಿನಿಮಾದ ಟೈಟಲ್ ಕೂಡ ಬಹಳ ವಿಭಿನ್ನವಾಗಿದೆ. ತಮ್ಮ ಸುಖಾಗಮನ ಬಯಸುವ ಅಂತ ಒಂದು ಚಂದದ ಟೈಟಲನ್ನು ರಾಮೇನಹಳ್ಳಿ ಜಗನ್ನಾಥ ಅವರು ಈ ಸಿನಿಮಾಗೆ ಇಟ್ಟಿದ್ದಾರೆ. ಅವರನ್ನು ಮಾತಾಡಿಸುವಂತಹ ಸಮಯ ಈಗ. ನಮ್ಮ ಜೊತೆಗೆ ನಿರ್ದೇಶಕರಿದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಜಗನ್ನಾಥ್ ಅವರೇ. 2 ಸಕ್ಸಸ್ಫುಲ್ ಸದಭಿರುಚಿಯ ಸಿನಿಮಾಗಳನ್ನು ಕೊಟ್ಟ ನಂತರ ಈಗ ಮೂರನೇ ಸಿನಿಮಾ, ಅದು ಒಬ್ಬ ಸ್ಟಾರ್ ಜೊತೆಗೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆಗೆ ಮಾಡ್ತಾ ಇರುವಂತಹ ಒಂದು ಸಿನಿಮಾ ಇವತ್ತು ಮುಹೂರ್ತ ನೆರವೇರಿದೆ. ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ಇದು ನನ್ನ ಒಂದು ಸಿನಿಮಾ ಜರ್ನಿಲಿ ಒಂದು ಗೋಲ್ಡನ್ ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಬೀಯಿಂಗ್ ಎ ಫ್ಯಾನ್ ಆಫ್ ಮುಂಗಾರು ಮಳೆ, ಗೋಲ್ಡನ್ ಸ್ಟಾರ್, ಆ ಸಿನಿಮಾಗಳನ್ನು ನೋಡ್ತಾ ಬೆಳೆದ ನಾನು, ಆ ಸಿನಿಮಾಗಳನ್ನು ಸಂಭ್ರಮಿಸಿದವನು ನಾನು ಒಬ್ಬ ಫ್ಯಾನ್ ಬಾಯ್ ಆಗಿ. ಸೊ ಈಗ ಅದೇ ಚಿತ್ರದ ನಟರಾದಂಥ ಗೋಲ್ಡನ್ ಸ್ಟಾರ್ಗೆ ಸಿನಿಮಾ ಮಾಡ್ತಾ ಇರೋದು ಖಂಡಿತ ಖುಷಿ ಇದೆ. ಇದು ಕೂಡ ನನ್ನ ಅದೇ ಹೇಳ್ದಂಗೆ ಒಂದು ಗೋಲ್ಡನ್ ಡೇ, ನನ್ನ ವಿಶೇಷವಾದ ದಿನ ಇದು ನನ್ನ ಜೀವನದಲ್ಲಿ. ರಾಮೇನಹಳ್ಳಿ ಜಗನ್ನಾಥ ಅವರು ಹೊಂದಿಸಿ ಬರೆಯಿರಿ ಸಿನಿಮಾಗೆ ತಾವೇ ನಿರ್ಮಾಪಕರಾಗಿದ್ರಿ. ಸೊ ಅದಾದಮೇಲೆ ತೀರ್ಥರೂಪ ತಂದೆಯವರಿಗೆ ಅನ್ನುವಂತಹ ಒಂದು ಸಿನಿಮಾ ಬರುತ್ತೆ. ಅಂದರೆ ನಿಮ್ಮ ಒಂದು ಆ್ಯಕ್ಚುಲಿ ಏನು, ನೀವು ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಿದ್ದವರು, ಆ ಕೆಲಸನೆಲ್ಲ ಬಿಟ್ಟು ನಿಮ್ಮ ಪ್ಯಾಷನ್ನ ಫಾಲೋ ಮಾಡಲಿಕ್ಕೆ ಈ ಒಂದು ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿರ್ತೀರಿ. ಈಗ ಮೂರನೇ ಸಿನಿಮಾ, ಒಬ್ಬ ಸ್ಟಾರ್ ನಟನ ಜೊತೆಗೆ ಸಿನಿಮಾ ಮಾಡ್ತಿರೋದು. ಅಂದರೆ ಎಲ್ಲಿ ಬಂದು ನಿಂತಿದ್ದೀರಾ, ಯಾವ ಟಾರ್ಗೆಟನ್ನು ರೀಚ್ ಆಗಿದ್ದೀರಾ ಇಂಡಸ್ಟ್ರಿಯಲ್ಲಿ ಅಂತ ನಿಮಗೆ ಅನ್ನಿಸ್ತಾ ಇದೆ? ಅಂದರೆ ನಾನು ಮೊದಲದಾಗ ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದೆ. ಅಂದರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಡಿಸೈನ್ ಇಂಜಿನಿಯರ್ ಆಗಿದೆ. ಅದು ಬಿಟ್ಮೇಲೆ ಎಮ್ ಟೆಕ್ ಮಾಡಿ ಒಂದು 6 ವರ್ಷಗಳ ಟೀಚಿಂಗಲ್ಲಿದ್ದೆ. ಸೊ ಈಗ ಅಂದರೆ ನಾನು ಆಲ್ಮೋಸ್ಟ್ 2017ಇಂದ ಇಲ್ಲಿವರೆಗೆ ಅಂದರೆ ಜರ್ನಿ ರಾಕ್ಲೈನ್ ಪ್ರೊಡಕ್ಷನ್ ಕೆಲಸ ಮಾಡಿದೆ ಡೈರೆಕ್ಷನ್ ಟೀಮಲ್ಲಿ. ಅದಾದಮೇಲೆ ಹೊಂದಿಸಿ ಬರೆಯಿರಿ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ 2000 ಈ ವರ್ಷ ರಿಲೀಸ್ ಆಗಿದೆ ತಮ್ಮ ತೀರ್ಥರೂಪ ತಂದೆಯವರಿಗೆ ಇರ್ಬೋದು. ಗೊತ್ತಿಲ್ಲ ನಾನು ಎಲ್ಲಿ ಬಂದು ನಿಂತಿದ್ದೀನಿ ಅನ್ನೋ ಒಂದು ತುಂಬ ಆಲೋಚನೆ ನಾನು ನೋಡೋಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ಎಲ್ಲಿ ನಿಂತಿದ್ದೀನಿ, ಏನು ಮಾಡ್ತೇನೆ ಅಂತ ನನಗೆ ಅನಿಸಿದಂಥ ವಿಷಯಗಳು, ನನಗೆ ಅನಿಸಿದಂಥ ಕಥೆಗಳನ್ನ ಒಂದಿಷ್ಟನ್ನ ಹೇಳ್ತಾ ಹೋಗಬೇಕು. ಅದು ಎಲ್ಲಿಗೆ ತಲುಪುತ್ತೆ, ತಲುಪಿಸ್ಕೊಂಡು ಹೋಗುತ್ತೆ. ನಾನು ಯಾವತ್ತೂ ಬಿಲೀವ್ ಮಾಡೋದು ಅಟ್ ದ ಎಂಡ್ ಆಡಿಯನ್ಸ್ನ. ಈಗ ನಾನು ಇಲ್ಲಿ ಮಾತಾಡ್ತಾ ಇದ್ರು, ನನ್ನ ಹೊಂದಿಸಿ ಬರೆಯಿರಿನ ಯಾರಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ರು, ಅವರು ಕೂಡ ಆಡಿಯನ್ಸೇ. ಸೊ ನಾನು ಬಿಲೀವ್ ಮಾಡೋದು ಪ್ರತಿ ಕ್ಷಣದಲ್ಲೂ, ಪ್ರತಿ ಇದರದ್ದು ನಾವು ಮಾಡೋ ಕೆಲಸಗಳನ್ನು ಜನ ನೋಡ್ತಾ ಇತ್ತು ಅಂದರೆ, ಜನಕ್ಕೆ ತಲುಪಿದರೆ ಅದು ಎಲ್ಲಿವರೆಗೆ ಕರ್ಕೊಂಡು ಹೋಗುತ್ತೆ. ಜನ ತಲುಪಿದಾಗ ಈ ಥರದ ಸಿನಿಮಾಗಳನ್ನು, ಅಂದರೆ ನಾ ಹೇಳುವಂಥ ಕಥೆಗಳನ್ನು ನಂಬ್ತಾರೆ ಅಥವಾ ಅದನ್ನು ಇಷ್ಟಪಡ್ತಾರೆ ಅಂತಂದರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ಆ ಒಂದು ದೃಷ್ಟಿಕೋನದಲ್ಲಿ ನೋಡೋಕ್ಕೆ ಹೋಗಲ್ಲ. ಬಟ್ ಇವತ್ತಂತೂ ತುಂಬ ವಿಶೇಷವಾಗಿ ಖುಷಿ ಅನ್ನಿಸ್ತದೆ. ಯಾಕೆಂದರೆ ಎಲ್ಲಿದ್ದೀನಿ ಅಂದರೆ ಓಕೆ, ನಾನು ಅದನ್ನು ಗಣನೆಗೆ ತೊಗೊಂಡ್ರೆ, ಯಾಕೆಂದರೆ 2006ರಲ್ಲಿ ಯಾವ ಮುಂಗಾರು ಮಳೆನ ನೋಡಿ ಗೋಲ್ಡನ್ ಸ್ಟಾರ್, ಅಂದರೆ ಅದನ್ನೇ ನಾವು ಹೇಳ್ತಾ ಇರೋದು, ಅಂದರೆ 20 years ಆಫ್ ಗೋಲ್ಡನ್ ಸ್ಟಾರ್ ಅಂತ. 20 ವರ್ಷಗಳಾದಮೇಲೆ ನಾನು ಅವ್ರಿಗೆ ನಿರ್ದೇಶನ ಮಾಡ್ತಾ ಇರೋದ್ರಿಂದ ಆ ವಿಷಯ ಖುಷಿ ಅನ್ನಿಸ್ತಾ ಇದೆ. ಇದು ಯಾಕೆಂದ್ರೆ ಇದು ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ ನನಗೆ. ನಾನು ಎಲ್ಲಿ ಬಂದು ನಿಂತಿದ್ದೀನಿ ಅಂತ ನಾನು ನೋಡೋದಕ್ಕಿಂತ ಇಲ್ಲಿ ಕರ್ಕೊಬಂದು ಬಂದಿದೆಯಲ್ಲ, ಆ ಒಂದು ಜರ್ನಿ ಒಂದು ಖುಷಿ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ಇದು ಹೊಂದಿಸಿ ಬರೆಯಿರಿ ಸಿನಿಮಾ ಆದಾಗ ಕೂಡ, ಇನ್ಫ್ಯಾಕ್ಟ್ ಅದು 50 days ಆಗುವ ತನಕ ಆಗಿರ್ಬೋದು, ಅಥವಾ ಅದಾದಮೇಲೆ OTTಯಲ್ಲಿ ಅದು ಪಡೆದುಕೊಂಡಂತಹ ಒಂದು ಪ್ರತಿಕ್ರಿಯೆ, ಅಲ್ಲಿ ತನಕನೂ ಸಾಕಷ್ಟು, ಯಾಕೆಂದರೆ ಓಕೆ ಇನ್ನು ಮುಂದಿನ ಸಿನಿಮಾ ಮಾಡೋಕ್ಕಾಗುತ್ತಾ ಅನ್ನೋ ರೀತಿಯಲ್ಲಿ ಒಂದು ಡೌಟ್ ಫ್ಯಾಕ್ಟರ್, ಒಂದು ಕನ್ಫ್ಯೂಷನ್ ಅಂತೂ ನಿಮಗಿತ್ತು ಅವಾಗ. ಅಂದರೆ ಬಿಕಾಸ್ ಆಡಿಯನ್ಸ್ ಅದನ್ನು ತುಂಬ ದೊಡ್ಡ ಮಟ್ಟಿಗೆ ರಿಸೀವ್ ಮಾಡಲಿಲ್ಲ. ಅಫ್ಕೋರ್ಸ್ OTTಗೆ ಬಂದಮೇಲೆ ಸ್ವಲ್ಪ ಇನ್ನೂ ಅದನ್ನು ನೋಡುವ, ಆ ಸಿನಿಮಾನ ಇಷ್ಟಪಟ್ಟವರ ಸಂಖ್ಯೆ ಅಂತೂ ಜಾಸ್ತಿ ಆಯಿತು. ಸೊ ಅದಾದಮೇಲೆ ತೀರ್ಥರೂಪ ತಂದೆಯವರಿಗೆ, ಅಂದರೆ ರಿಸೆಪ್ಷನ್ ವೈಸ್ ನಿಮಗೆ ತೀರ್ಥರೂಪ ತಂದೆಯವರಿಗೆ ಸಿನಿಮಾ ಪಡ್ಕೊಂಡಿರುವಂತಹ ರಿಸೆಪ್ಷನ್ ಬಗ್ಗೆ ಎಷ್ಟು ಖುಷಿ ಇದೆ ಅಂತ? ಇಲ್ಲ ಅಂದರೆ ತೀರ್ಥರೂಪ ನಾವು ಪ್ರತಿ ಕ್ಷಣ, ಅಂದರೆ ಈಗ ಥಿಯೇಟ್ರಲ್ಲಿ ನಾವು ಹೋದಾಗ ಪ್ರತಿ ಜನ ಅಂದರೆ ಅದನ್ನು ನಂಬ್ತಾ ಇದ್ದದ್ದು, ಅದು ಎಮೋಷನ್ ಕನೆಕ್ಟ್ ಆಗಿದ್ದು ನೋಡಿದ್ದ ರೀತಿ ತುಂಬ ಖುಷಿ ಇದೆ. ಅಂದರೆ ಈಗ ತೀರ್ಥರೂಪಗೆ ಓಕೆ ಒಂದಿಷ್ಟು ಜನ ಅಂದರೆ ಅಂದರೆ ನಾನು ಹೇಳ್ತಾ ಇರೋದು ಅದನ್ನು ಬಹುಶಃ ಇನ್ನೂ ಬೇರೆ ರೀತಿ ಏನಾದ್ರು ಪ್ರಮೋಷನ್ಸ್ಗಳಾಗಿ ಅದು ತೊಗೊಂಡಿದ್ರೆ. ಯಾಕೆಂದರೆ ಇನ್ಫ್ಯಾಕ್ಟ್ ಈ ತೀರ್ಥರೂಪದಲ್ಲಿ ಒಂದು ಅನಿಸಿದೆ ಏನಂದರೆ, ಯಾವುದೇ ಥಿಯೇಟ್ರ್ ವಿಸಿಟು ನಾವು ಈ ಸರಿ ಆಲ್ಮೋಸ್ಟ್ ಎಲ್ಲ ಥಿಯೇಟ್ರಿಗೂ ವಿಸಿಟ್ ಮಾಡ್ತಾ ಇದ್ದೋ. ಥಿಯೇಟ್ರಿಗೆ ವಿಸಿಟ್ ನೋಡಿದಾಗ ಜನರದ್ದು ತುಂಬ ಪ್ರಾಮಾಣಿಕವಾಗಿ ಒಪಿನಿಯನ್ ಬರ್ತಿತ್ತು. ಅಂದರೆ ಆ ಸಿನಿಮಾದ ಒಂದು ಕೋರ್ ಬಗ್ಗೆ, ಎಮೋಷನ್ಸ್ ಬಗ್ಗೆ ಕನೆಕ್ಟ್ ಆಗಿದ್ರು. ಸೊ ಹಾಗಾಗಿ ನಾವು ಇದನ್ನು ಬಿಡಬಾರ್ದು ಅಂದಕ್ಕೆ ಎಲ್ಲದಕ್ಕೂ ಪ್ರಯತ್ನ ಪಟ್ಟು, ಬಹುಶಃ ಇನ್ನೂ ಬೇರೆ ರೀತಿ ಒಂದು ಸ್ವಲ್ಪ ಇದಾಗಿದ್ರು, ಬೇರೆ ರೀತಿ ರಿಸೆಪ್ಷನ್ ತಗೋತಿತ್ತು. ಬಟ್ ಈಗಲೂ ಖುಷಿ ಇದೆ. ಅಂದರೆ ಅಟ್ ದ ಎಂಡ್ ಸಿನಿಮಾ ವೆದರ್ ಇಟ್ ಇಸ್ ಥಿಯೇಟ್ರಲ್ಲಿ ತಲುಪುತ್ತೋ, OTTಲ್ಲಿ ತಲುಪುತ್ತೋ, ಎಲ್ಲಿ ತಲುಪುತ್ತೋ, ಜನಕ್ಕೆ ತಲುಪೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಇದರಲ್ಲಿ ಅದಕ್ಕೋಸ್ಕರ ವೇಟಿಂಗ್, ನೋಡೋಣ ಇನ್ನು OTT. ಇನ್ನು ಗಣೇಶ್ ಅವರ ಸಿನಿಮಾ ಆ್ಯಕ್ಚುಲಿ ಇವಾಗ ಮಾಡ್ತಾ ಇದ್ದೀರಾ ನೀವು. ಸೊ ಅಂದರೆ ನಾಸ್ಟಾಲಜಿಕ್ ಎಲಿಮೆಂಟ್ಸ್ ಇರುತ್ತೆ. ನಾನು ಏನು ಗಣೇಶ್ ಅವ್ರನ್ನ ನೋಡಿಕೊಂಡು ಇಷ್ಟಪಟ್ಟಿದ್ದೆ ಅವರ ಸಿನಿಮಾಗಳಲ್ಲಿ, ಆ ಎಲಿಮೆಂಟ್ಸ್ ಕೆಲವೊಂದಷ್ಟನ್ನು ನಾನು ಅಳವಡಿಸ್ಕೊಳ್ತೀನಿ ಅಂತೆಲ್ಲ ಹೇಳಿದ್ರಿ ನೀವು ಪ್ರೆಸ್ ಮೀಟಲ್ಲಿ. ಅಂದರೆ ಇವತ್ತಿನ ಆಡಿಯನ್ಸ್ ಹೇಗಾಗಿದ್ದಾರೆ ಅಂತಂದರೆ, ಅಪಾರ್ಟ್ ಫ್ರಮ್ ಓಕೆ ಗಣೇಶ್ ಕೈಂಡ್ ಆಫ್ ಫಿಲಮ್ಸ್, ಅಂದರೆ ಸೂಪರ್ ಸ್ಟಾರ್ಗಳಿಂದ ಕೂಡ ನಾವು ರಿಯಲಿಸ್ಟಿಕ್ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡುವಂತಹ ಒಂದು ಸ್ಥಿತಿಯಲ್ಲಿದ್ದೇವೆ ಆ್ಯಕ್ಚುಲಿ ಆ್ಯಸ್ ಆಡಿಯನ್ಸ್. ಸೊ ಅಂದರೆ ಆ ಶೈಲಿಯನ್ನು ಆಲ್ರೆಡಿ ಈಗ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ನಾವು ನೋಡಿಬಿಟ್ಟಿದ್ದೀವಿ. ಅದನ್ನು ಹೊರತುಪಡಿಸಿ ಅವರನ್ನು ಬೇರೆ ಥರ ನೋಡಿಸುವಂತಹ ಒಂದು ನಿರ್ದೇಶಕರು ಯಾರಾದರೂ ಬರಲಿ ಅನ್ನೋ ಥರ ಆ್ಯಕ್ಚುಲಿ ಹಪಿ ಇರುತ್ತೆ ಆಡಿಯನ್ಸ್ಗಳಿಗೆ. ಸೊ ಅದನ್ನು ಈ ಒಂದು ಸಿನಿಮಾ ಆ್ಯಕ್ಚುಲಿ ಫುಲ್ಫಿಲ್ ಮಾಡುತ್ತಾ ಅಂತ? ಇಲ್ಲ, ಆ ಒಂದು ಪ್ರಯತ್ನ ಮಾಡಬೇಕು ಅಂತ. ಯಾಕೆಂದರೆ ಇನ್ಫ್ಯಾಕ್ಟು ನಾವು ಕತೆ ಹೇಳಿದ್ಮೇಲೆ ಸರ್ ಒಪ್ಕೊಂಡಿರೋದ್ರಿಂದನೇ ಅದೇ ಬಹುಶಃ. ಯಾಕೆಂದರೆ ಆ ನಿಟ್ಟಿನಲ್ಲಿ, ಯಾಕೆಂದರೆ ನಾನು ಈ ಥರದ ಸಿನಿಮಾಗಳು ಮಾಡ್ತೀನಿ ಅಂತ
ಗೊತ್ತಿರೋದ್ರಿಂದನೇ ಅವ್ರು ಒಪ್ಕೊಂಡಿರೋದ್ರಿಂದ ಬಹುಶಃ ಆ ಎಲಿಮೆಂಟ್ಗಳು ಕೂಡ ಇದ್ದೇ ಇರ್ತದೆ. ಅಂದರೆ ಇನ್ಫ್ಯಾಕ್ಟ್ ಅಂದರೆ ನಾನು ಹೇಳಕೊಟ್ಟಿದ್ದೇನೆಂದರೆ ಸರ್ನ ಹೇಗೆ ಸೆಲೆಬ್ರೇಟ್ ಮಾಡಿದೀವ ಗೋಲ್ಡನ್ ಸ್ಟಾರ್ನ ಆ ಅಂಶಗಳ ಜೊತೆಗೆ ಈಗ ನಾ ಹೇಳ್ಕೊಬತ್ತಾ ಇರೋ ಕೆಲವೊಂದು ಯಾವ ರೀತಿ ಸಿನಿಮಾಗಳು ಮತ್ತು ಏನು ಇದಾವೋ ಆ ಕಥೆ ಅಂಶಗಳು ಕೂಡ ಕೋರ್ ಹೋಗಲ್ಲ, ಅದಿದ್ದೇ ಇರುತ್ತೆ, ಖಂಡಿತ ಇದ್ದೇ ಇರುತ್ತೆ. ಇದರಿಂದ ಆಚೆಗೆ ಹೊರತಾಗಿ ಅಂದರೆ ಎಲ್ಲೂ ಹೇರಿಕೆ ಅಥವಾ ಬೇರೆ ರೀತಿ ಕಥೆಯಿಂದ ಆಚೆಗಿರಲ್ಲ. ಯಾಕೆಂದರೆ ಇನ್ಫ್ಯಾಕ್ಟ್ ಸರ್ ಕೂಡ ತುಂಬ ಡಿಸ್ಕಷನ್ ಮಾಡಿ ಎಲ್ಲದೂ ಆಗಿ ಆ ಸ್ಕ್ರಿಪ್ಟಲ್ಲಿ ಕಂಪ್ಲೀಟ್ ಡಿಸ್ಕಷನ್ ಆಗಿದೆ, ಅದ್ರ ಬಗ್ಗೆ ಸಾಕಷ್ಟು ಇನ್ನೂ ಚರ್ಚೆಗಳಾಗ್ತಾ ಇದೆ. ಸೊ ಹೋಪ್ ಅದು ಯಾವುದೇ ರೀತಿ ಇದಾಗ್ದಂಗೆ ಅನ್ಕೊಂಡ ರೀತಿಲಿ ಆಗುತ್ತೆ ಅಂತ ಅನ್ಕೊಳ್ತೀನಿ. ಅಂದ್ರೆ ನಂಗೆ ಆ ಒಂದು ಅಂದ್ರೆ ಕ್ವಶನ್ಗೆ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಬಿಕಾಸ್ ಅಂದ್ರೆ ನೀವು ಅದನ್ನ ಹೇಳಿದ್ರಿ, ಅಂದ್ರೆ ಅವರನ್ನ ಇನ್ವಾಲ್ವ್ ಮಾಡ್ಕೊಂಡು ಸೊ ಅವರ ಸಿನಿಮಾಗಳಲ್ಲಿ ಏನೇನಿತ್ತು ಅದೆಲ್ಲ ಇರುತ್ತೆ ಅಂತ. ಬಟ್ ಆಸ್ ಅನ್ ಆಡಿಯನ್ಸ್ ನಾವು ಜಾಸ್ತಿ ಓಕೆ ರಾಮೇನಹಳ್ಳಿ ಜಗನ್ನಾಥ ಅವರ ಒಂದು ದೃಷ್ಟಿಕೋನದಲ್ಲಿ ಗಣೇಶ್ ಅವ್ರು ಹೇಗೆ ಕಾಣಿಸ್ತಾರೆ ಅನ್ನೋದನ್ನು ನಾವು ನೋಡೋಕ್ಕೆ ಇಷ್ಟಪಡ್ತಾ ಇದ್ದೇವೆ ಆ್ಯಕ್ಚುಲಿ. ಸೊ ಅದೊಂದು ವಿಷಯ. ಪ್ಲಸ್ ಇನ್ನೊಂದು ಈಗ ಮಮ್ಮೂಟಿ ಸರ್ ಹೇಗೆ ಅಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ನಿಮಗೆ ಗಮನಕ್ಕೆ ಬಂದಿರ್ಬೋದು, ದ ಮೊಮೆಂಟ್ ಯಾರಾದರೂ ಒಬ್ಬ ಸ್ಕ್ರಿಪ್ಟ್ ರೈಟರ್ ಅಥವಾ ನಿರ್ದೇಶಕರು ಅವ್ರ ಹತ್ರ ಹೋಗಿ ನಿಮಗೋಸ್ಕರ ನಿಮ್ಮನ್ನು ತಲೆ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಅಂತಂದರೆ ಫಸ್ಟ್ ಹೋಗೋ ಪಾಚೆಗೆ ಅಂತ ಹೇಳ್ತಾರಂತೆ ಅವ್ರು ಆ್ಯಕ್ಚುಲಿ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಸ್ಕ್ರಿಪ್ಟಿಗೆ ರೆಸ್ಪೆಕ್ಟ್ ಮಾಡ್ತಾರೆ ಫಸ್ಟ್. ಸೊ ನನ್ನನ್ನು ತಲೆ ಇಟ್ಕೊಂಡು ಯಾರೋ ಸಿನಿಮಾ ಮಾಡ್ತಿದ್ದಾರೆ ಅಂದ ತಕ್ಷಣ ಅವರು ಬೇಡ ಅಂತ ಹೇಳ್ತಾರಂತೆ, ಸಾರಾ ಸಗಟಾಗಿ ಅದನ್ನು ತಳ್ಳಿ ಹಾಕ್ತಾರಂತೆ. ಸೊ ಅಂದರೆ ವಿ ವಾಂಟ್ ಎಕ್ಸ್ಪೆರಿಮೆಂಟ್ಸ್ ಟು ಹ್ಯಾಪನ್. ಅಫ್ಕೋರ್ಸ್ ಈಗ ಒಬ್ಬ ಸ್ಟಾರ್ ನಟರು ಒಬ್ಬ ಬಡ್ಡಿಂಗ್ ಡೈರೆಕ್ಟರ್ ಜೊತೆಗೆ ಒಬ್ಬ ಒಳ್ಳೆ ರೈಟರ್ ಜೊತೆಗೆ ಕೊಲಾಬ್ರೇಟ್ ಆಗ್ತಿರೋದು ಒಳ್ಳೆ ಸಂಗತಿನೇ. ಅದು ತುಂಬ ಫ್ರೂಟ್ಫುಲಿ ಕನ್ವರ್ಟ್ ಆಗಬೇಕು ಥಿಯೇಟ್ರಿಗೆ ಬಂದಾಗ ಅಂತ ನಾವು ಇಷ್ಟಪಡ್ತಾ ಇದ್ದೀವಿ. ಸೊ ಆ ಥರದ ಎಲಿಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಇಲ್ಲ, ಖಂಡಿತ. ಯಾಕೆಂದರೆ ನಾನು ಅಂದರೆ ಯಾವತ್ತೂ ತುಂಬ ಒಂದು ಇದು ಹಾಗಿರಬೇಕು ಹೀಗಿರಬೇಕು ಅನ್ನೋದಂತ ಒಂದು ಕತೆ ಏನೇನು ಬೇಕೋ ಅದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದು ಹೇಳ್ಕೊಂಡು ಹೋಗಿ ಎಲ್ಲೂ ನಮಗೆ ನೋಡಬೇಕಾದ್ರೆ ಈಗ ಒಂದು ಔಟ್ಪುಟ್ ನೋಡಿದ್ಮೇಲೆ ನಮಗೆ ನೋಡಿದ್ಮೇಲೆ ಆಭಾಸ ಅನ್ನಿಸ್ಬಾರ್ದು ಅದ್ರ ಆಚೆಗೆ. ಸೊ ಇದೇನು ಹೇಳಕ್ಕೆ ಹೊರಟಿದ್ದೀವಿ ಆ ನಿಟ್ಟಿನಲ್ಲೇ ಖಂಡಿತ ಅದ್ರ ಆಚೆಗಂತೂ ಇರಲ್ಲ. ಈಗ ನೀವು ಬೇರೆ ಭಾಷೆ ನಟರು ಈ ಥರ ಆ ಥರ ಹೇಳಿದ್ರಲ್ಲ, ಇಲ್ಲ ಅಂದರೆ ಈಗ ಅದು ಕೂಡ ಈಗ ನನ್ನ ಅನುಭವಕ್ಕೆ ಬರಬೇಕು. ಈಗ ಸರ್ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ, ಅವ್ರಿಗೂ ಕೂಡ ತುಂಬ ಇಷ್ಟಪಟ್ಟಿದ್ದಾರೆ ಆ ಕ್ರಾಫ್ಟ್ನ. ಸೊ ಹಾಗಾಗಿ ಹೋಪ್ಸು ಅದೆಲ್ಲದು ಅಂದ್ಕೊಂಡ ರೀತಿಯಲ್ಲಿ ಆಗುತ್ತೆ. ಸೊ ಈಗ ನಾನು ವರ್ಕ್ ಮಾಡಿದ್ಮೇಲೆ ಗೊತ್ತಾಗೋದು. ಸೊ ಆ ನಿಟ್ಟಿನಲ್ಲಿ ನಮಗೂ ಕೂಡ ಏನು ಖಂಡಿತ ಒಂದು ಈಗ ಆಸ್ ಇಫ್ ನಾವು ತುಂಬ ಡಿಸ್ಕಷನ್ ಆದಮೇಲೆ ನಡೀತಾ ಇರೋದ್ರಿಂದ ಅವರಿಲ್ಲ ಈ ಥರ ಇರಲಿ ಈ ಥರ ಹೋಗೋದು ಅನ್ನೋದ್ರದ್ದು ತುಂಬ ಕೋರಲ್ಲೇ, ಅಂದರೆ ಕತೆಗೆ ಏನು ಬೇಕೋ ಇದರಲ್ಲೇ ಇದೆ, ಕತೆಯಿಂದ ಆಚೆ ಮತ್ತು ಆ ಬೌಂಡ್ರಿಲಿ ಆಚೆಗೆ ನೋಡ್ತಾ ಇಲ್ಲ. ಸೊ ಇನ್ಫ್ಯಾಕ್ಟ್ ಇಲ್ಲ ಅಂತಂದ್ರೆ ಅವ್ರು ಈ ಥರ ಟೈಟ್ಲೇ ಬಹುಶಃ ಒಪ್ತಿರ್ಲಿಲ್ಲ ಅಲ್ವಾ. ಅದೇ ಕೂಡ ನಾನು ಹೇಳೋದು ಅದೇ ಮೊದಲನೇ ಗೆಲುವು ಅನ್ಕೋತೀನಿ ನಾನು. ಯಾಕೆಂತಂದ್ರೆ ಒಬ್ಬ ಬೀಯಿಂಗ್ ಎ ಸ್ಟಾರ್ ತಮ್ಮ ಸುಖಾಗಮನ ಬಯಸುವ ಏನಕ್ಕೆ ಅನ್ಬೋದು, ಬಟ್ ಹಿ ಅಕ್ಸೆಪ್ಟೆಡ್ ದಟ್. ಅಂದ್ರೆ ಅದೇನೋ ಇದೆ ಅದರಲ್ಲಿ, ಏನೋ ಹೇಳಕ್ ಹೊರಟಿದ್ದಾನೆ ಅಂತ ಅನ್ಸಿದಾಗ ಅದನ್ನ ವ್ಯಾಲ್ಯೂ ಮಾಡಿದಾಗ ಹೋಪ್ಸೋ ಮುಂದಿನ ದಿನಗಳಲ್ಲಿ ಏನೋ ಸಿನಿಮಾನು ಕೂಡ ಅದೇ ರೀತಿ ಆಗತ್ತೆ ಅಂತ ಅನ್ಕೊಳ್ತೀನಿ. ಅಂಡ್ ಈಗ ತಮ್ಮ ಸುಖಾಗಮನ ಬಯಸುವ ಅಂತ ಒಂದು ಇನ್ವಿಟೇಷನ್ ಆ್ಯಕ್ಚುಲಿ, ಸಿನಿಮಾ ಹೆಸರೇ ಒಂದು ಇನ್ವಿಟೇಷನ್ ಥರ ಇದೆ. ಯಾವುದಕ್ಕೆ ಸುಖಾಗಮನ ಬಯಸ್ತಾ ಇದ್ದಾರೆ ಆ್ಯಕ್ಚುಲಿ? ಅಂದರೆ ಏನೊಂದು ಅಂದರೆ ಒಂದು ಲವ್ ಸ್ಟೋರಿನ ಇದು, ಅಥವಾ ಒಂದು ಫ್ಯಾಮಿಲಿ ಎಮೋಷನ್ಸ್ ಇರೋ ಸಿನಿಮಾ ಆಗಿರುತ್ತಾ, ಅಥವಾ ಇಲ್ಲಿ ತನಕ ನೋಡದಿರೋದು ನಾವು ಏನು ನೋಡ್ಬೋದು ಈ ಸಿನಿಮಾದಲ್ಲಿ ಅಂತ ಯಾವುದಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀರಾ? ಇಲ್ಲ ಆ್ಯಕ್ಚುಲಿ ಇಲ್ಲಿ ಅಂದರೆ ಒಂದು ಪರಸ್ಪರ ಅಂದರೆ 20 years ಆಫ್ ಗೋಲ್ಡನ್ ಸ್ಟಾರ್ ಅನ್ನೋದು ಒಂದು ಇದಾಗಿ ಹೇಳ್ತಾ ಇದ್ರು ಕೂಡ, ಇಲ್ಲಿ ಬರುವಂಥ ಪಾತ್ರಗಳು ಹುಡುಗ ಹುಡುಗಿಯಾಗಲಿ ಪರಸ್ಪರ ಒಬ್ಬರನ್ನ ತಮ್ಮ ಸುಖಾಗಮನ ಬಯಸ್ತಾರೆ. ಅಂದರೆ ವಿ ಆರ್ ಇನ್ವೈಟಿಂಗ್ ಅಲ್ವಾ, ಅಂದರೆ ಯಾರು ಒಬ್ಬರು ಆಮಂತ್ರಣ ಮಾಡ್ತೀವಲ್ವಾ ಅದರ ಇನ್ವಿಟೇಷನ್, ಅದರಿಂದ ಒಬ್ಬರು ಸುಖಾಗಮನ ಬಯಸ್ತೀವಿ. ಅಂದರೆ ಇಲ್ಲಿ ತಮ್ಮ ಸುಖಾಗಮನ ಅನಿಸೋದು ಪಾತ್ರಗಳು ತುಂಬ ರಿಲೆವೆಂಟಾಗಿ ಸೂಟ್ ಆಗುತ್ತೆ. ಅಂದರೆ ಇಲ್ಲಿ ಒಂದು ಇನ್ವಿಟೇಷನ್ ಹೇಗೆ ಇದು ಕೂಡ ಈ ಸಿನಿಮಾದಲ್ಲಿ ಅಂದರೆ ಒಂದಿಷ್ಟು ಅಂದರೆ ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ ಎಂಗೇಜ್ಮೆಂಟ್ ಆದ ಒಂದು ಜೋಡಿ ಒಂದು ಮದುವೆಯವರೆಗೆ ಒಂದು ಟ್ರಾವೆಲ್ ಒಂದು ಪಾಯಿಂಟಲ್ಲಿ ಅವರು ಜರ್ನಿಲಿ ಏನಾಗುತ್ತೆ ಅದೇ ಆ ಜರ್ನಿಲಿ ಏನಾಗುತ್ತೆ, ಅವರು ಯಾರ ಸುಖಾಗಮನ ಬಯಸ್ತಾ ಇರ್ತಾರೆ. ಈ ಜರ್ನಿಲಿ ಬರುವಂಥದ್ದು ಅವರ ಒಂದು ಸೆಲ್ಫ್ ಡಿಸ್ಕವರ್ ಆಗಿರ್ಬೋದು, ಒಂದು ಫ್ಯಾಮಿಲೀಸ್ಗಳಾಗಿರ್ಬೋದು, ಎರಡು ಕುಟುಂಬಗಳಾಗಿರ್ಬೋದು, ಒಬ್ರನ್ನೊಬ್ರು ಯಾವ ರೀತಿ ಏನು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ, ಏನಾಗುತ್ತೆ ಅವ್ರ ಜರ್ನಿಲಿ, ದಟ್ ವಿಲ್ ಕಮ್ ತಮ್ಮ ಸುಖಾಗಮನ ಬಯಸುವ. ಆ್ಯಂಡ್ ಅಗೇನ್ ಸಿನ್ಸ್ ಇವಾಗ ನೀವು ಈಗ ಬಡ್ಡಿಂಗ್ ಡೈರೆಕ್ಟರ್ ಪ್ಲಸ್ ಯಂಗ್ಸ್ಟರ್ ಆಗಿರೋದ್ರಿಂದ ನಮ್ಮಲ್ಲಿ ಒಂದು ವಾಯ್ಡ್ ಇದೆ. ಅಂದರೆ ಒಬ್ಬ ಜೆನ್ಜಿ ಕಿಡ್ಸ್ಗಳಿಗೆ ಅಂದರೆ ಅಪೀಲ್ ಆಗುವಂತಹ ಒಬ್ಬ ಹೀರೋ ಇನ್ನೂ ಕನ್ನಡದಲ್ಲಿ ಬರಲಿಲ್ಲ. ಜಸ್ಟ್ ಲೈಕ್ ಈಗ ಪ್ರದೀಪ್ ರಂಗನಾಥನ್ ತಮಿಳಲ್ಲಿದ್ದಾರೆ, ತೆಲುಗಲ್ಲಿ ಇನ್ನೊಂದೇನೋ ಬೇಬಿ ಥರ ಸಿನಿಮಾ ಬರುತ್ತೆ. ದೀಸ್ ಆರ್ ಲೈಕ್ ಅಂದರೆ ಜೆನ್ಜಿ ಕಿಡ್ಸ್ಗೆ ಸಿಕ್ಕಾಬಟ್ಟೆ ಅಪೀಲ್ ಆದಂತಹ ಸಿನಿಮಾಗಳು. ಸೊ ಆ ಥರದ ವಿಷಯಗಳು ಅಂದರೆ ಅವರ ರಿಲೇಷನ್ಶಿಪ್ಪಲ್ಲಿ ಅವರು ಅನುಭವಿಸುವಂತಹ ಕೆಲವೊಂದಷ್ಟು ವಿಷಯಗಳನ್ನು ಟಚ್ ಮಾಡೋ ಪ್ರಯತ್ನ ಇದರಲ್ಲಿ ಆಗುತ್ತಾ, ಅಥವಾ ಒಂದು ಕನ್ವೆನ್ಷನಲ್ ನಾರ್ಮಲ್ ಒಂದು ಲವ್ ಸ್ಟೋರಿ ಒಂದು ಆಲ್ಮೋಸ್ಟ್ ಲೈಕ್ ಅಂದರೆ ಏನು ಅದರಲ್ಲಿ ಏನು ತುಂಬ ಇವಾಗ ಗೊತ್ತಿರುತ್ತೆ ನಿಮಗೆ ಆ್ಯಕ್ಚುಲಿ ರಿಲೇಷನ್ಶಿಪ್ಸ್ ಅಂದರೆ ಬೇರೆ ಬೇರೆ ವ್ಯಾಖ್ಯಾನಗಳು ಬದಲಾಗ್ತಾ ಇದೆ. ಸೊ ಅದನ್ನೆಲ್ಲ ಟಚ್ ಮಾಡುವಂತಹ ಒಂದು ಸಿನಿಮಾ ಆಗಿರುತ್ತೆ, ಅಥವಾ ಒಂದು ಜನರಲ್ ನಾರ್ಮಲ್ ಪ್ಯೂರ್ ಲವ್ ಸ್ಟೋರಿ ವಿಚ್ ವಿಲ್ ನಾಟ್ ಕನೆಕ್ಟ್ ಟು ಜೆನ್ಜೀಸ್. ಬಿಕಾಸ್ ಜೆನ್ಜಿನ ಟಚ್ ಮಾಡಿದ್ರೆ, ಬಿಕಾಸ್ ಅವರು ವೈಡ್ ರೇಂಜಲ್ಲಿ ಇದ್ದಾರೆ ಇವಾಗ, ಆಡಿಯನ್ಸ್ ಪರ್ಸೆಂಟೇಜ್ ಜಾಸ್ತಿ ಇದೆ, ಅವರನ್ನು ಟಚ್ ಮಾಡಿದ್ರೆ ಡೆಫಿನೆಟ್ಲಿ ಹಿಟ್ ಆಗ್ತವೆ ಸಿನಿಮಾಗಳು. ಆ ಥರದ್ದು ಅಂಶಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಇಲ್ಲ, ಖಂಡಿತ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂತಂದ್ರೆ ನಾನು ಆಗಲೇ ಹೇಳ್ದಂಗೆ, ಯಾಕೆಂದರೆ ಸಿನಿಮಾದ ಒಂದಿಷ್ಟು ಅಂದರೆ ಆ ಎರಡು ಕ್ಯಾರೆಕ್ಟರ್ಗಳ ಮೇಲೆ ಹೋಗಿರೋದ್ರಿಂದ
ಆ ಒಂದು ಸಂಬಂಧಗಳು ಮತ್ತು ವ್ಯಾಖ್ಯಾನಗಳಲ್ಲಿ ಈಗಿನ ಜಂಜಿನೂ ಕೂಡ ಕನೆಕ್ಟ್ ಆಗುವಂಥ ವಿಷಯಗಳು ಬರ್ತಾರೆ. ಅಂದರೆ ತಾವು ಇಷ್ಟಪಟ್ಟು ಹುಡುಗಿ ಜೊತೆ ಒಂದು ಟ್ರಾವೆಲ್ ಹೋದ್ರೆ ಏನಿರ್ತದೆ, ಇಲ್ಲಿ ಡೆಫಿನೆಟ್ಲಿ ಇಲ್ಲಿ ಮೋಸ್ಟ್ ಆಫ್ ದ ಸಿನಿಮಾದಲ್ಲಿ ಒಂದಿಷ್ಟು ವಿಷಯಗಳಿರೋದ್ರಿಂದ ಅಲ್ಲಿ ಈಗಿನ ಜನ್ರೇಷನ್ ಕನೆಕ್ಟ್ ಆಗುವಂಥ ಲವ್ ಇರ್ಬೋದು, ಅವರಿಬ್ಬರ ಜೊತೆ ಕಾನ್ವರ್ಸೇಷನ್ ಇರ್ಬೋದು, ಅವ್ರ ಬದುಕು ಹೇಗಿರ್ತದೆ, ಆ ಜರ್ನಿಲಿ ಏನೆಲ್ಲ ಆಗುತ್ತೆ, ಸೊ ಅದೆಲ್ಲವೂ ಕೂಡ ಒಂದು ಪ್ರೆಸೆಂಟ್ ಜನ್ರೇಷನ್ಗೆ ಅಪೀಲ್ ಆಗಂಗಿದ್ದೇ ಇರುತ್ತೆ ಖಂಡಿತ. ಥ್ಯಾಂಕ್ ಯು ಸೊ ಮಚ್ ರಾಮಣ್ಣ ಹಳ್ಳಿ ಜಗಳನಾಥ್ ಅವರೇ. ತುಂಬ ಆ್ಯಕ್ಚುಲಿ ಇವಾಗ ಕ್ಯೂರಿಯಾಸಿಟಿ ಅಂತೂ ಹುಡ್ತಾ ಇದೆ, ಪ್ಲಸ್ ನಂಬಿಕೆ ಕೂಡ ಇದೆ. ಈ ಸಿನಿಮಾ ಬೇರೆ ಥರದ ಸಿನಿಮಾ ಆಗಿರುತ್ತೆ ನಿಮ್ಮ ಒಂದು ಕರಿಯರ್ನಲ್ಲಿ, ಹಾಗೆಯೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕರಿಯರ್ನಲ್ಲಿ ಅಂತ. ಆಲ್ ದ ಬೆಸ್ಟ್ ನಿಮಗೆ, ಒಳ್ಳೆಯದಾಗಿ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ರಾಮೇನಹಳ್ಳಿ ಜಗನ್ನಾಥ್ ಅವರ ಮಾತುಗಳು. ರಾಮೇನಹಳ್ಳಿ ಜಗನ್ನಾಥ್ ಅವರ 3ನೇ ಸಿನಿಮಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆಗೆ ಮೂಡಿ ಬರ್ತಾ ಇದೆ. ಸಿನಿಮಾದ ಹೆಸರು ತಮ್ಮ ಸುಖಾಗಮನ ಬಯಸುವ ಅಂತ. ಸೊ ಈ ಸಿನಿಮಾ ಇವತ್ತು ಮುಹೂರ್ತ ನೆರವೇರಿಸಿದೆ. ಮುಂದಿನ ದಿನಗಳಲ್ಲಿ ಕೆಲವೊಂದಷ್ಟು ತಿಂಗಳುಗಳಾದ್ಮೇಲೆ ಈ ಸಿನಿಮಾ ಬಿಡುಗಡೆ ಆಗುತ್ತೆ. ಕನ್ನಡ ಸಿನಿಮಾಗಳನ್ನು ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.